ಸೊ ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗ. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಏರ್ ಫ್ರೈಯರ್ ತರಿಸಿದ್ದೆ. ಸೊ ಏರ್ ಫ್ರೈಯರು ಬಜೆಟ್ ಫ್ರೆಂಡ್ಲಿಯಲ್ಲಿದೆ, ಪ್ರೈಸು ಎಲ್ಲ ಆಮೇಲೆ ಹೇಳ್ತೀನಿ. ಸೊ ನಾನು ಅದನ್ನು ತರಿಸಿದ್ದೆ, ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಏರ್ ಫ್ರೈಯರ್ನ ಯೂಸ್ ಮಾಡ್ತಾ ಇರೋದು. ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಸೊ ಅದನ್ನು ಹಂಗೆ ಒಂದು ವಿಡಿಯೋ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬನ್ನಿ ಅದನ್ನು ಅನ್ಬಾಕ್ಸ್ ಮಾಡೋಣ. ಸೊ ತಗೊಂಡು ಓಕೆ. ಸೊ ಇದು ಪಿಜನ್ ಅವ್ರದ್ದು. ಸೊ ಪಿಜನ್ ಅವ್ರದ್ದು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನಮಗೆ 2700 800 ಸಮಥಿಂಗ್ ಆಗಿದೆ. 2000 ರೂಪೀಸ್ ಕೂಪನ್ ಇತ್ತು. ಸೊ ಅದನ್ನು ಯೂಸ್ ಮಾಡಿ ತರಿಸಿದ್ದೆ. ಸೊ ನೋಡೋಣ 2800ಗೆ ಎಷ್ಟರ ಮಟ್ಟಿಗೆ ಇದು ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ಸೇಫ್ಟಿ ಅಂತೂ ಚೆನ್ನಾಗಿದೆ. ಸೈಜ್ ದೊಡ್ಡದಾಗೇ ಇದೆ. ನಾನೆಲ್ಲ ಚಿಕ್ಕದು ಬಂದ್ಬಿಡುತ್ತೆ. ನಾನು ನೋಡೆ ಇದು ಹಾಟ್ ವಾಟರ್ ಕೆಟಲ್ ಬರುತ್ತಲ್ಲ, ಸೊ ಆ ಸೈಜಲ್ಲಿ ಏನಾದ್ರು ಬಂದ್ಬಿಡುತ್ತೆ ನಾನು ಅಂದ್ಕೊಂಡಿದ್ದೆ. ಚಿಕ್ಕದಾಗಿ ಆ್ಯಸ್ ಯೂಶುವಲ್ ಮ್ಯಾನ್ಯಲ್ ಬುಕ್ಕು. ಇದು ವಾರಂಟಿ ಕಾರ್ಡು ಇದೆ ಇದರಲ್ಲಿ. ಸೊ ಅದ್ರ ಜೊತೆ ಎಷ್ಟು ವಾರಂಟಿ ಕಚ್ಕೊಂಡ್ಬಿಟ್ಟಿದೆ. ಸೊ ಇದರಲ್ಲೇ ವಾರಂಟಿ ಇದೆ. ಇದ್ರ ಒಳಗಡೆ ನೋಡಿ QR ಕಾಣ್ತಾ ಇದ್ದೇನೆ. ಸೊ ಅದ್ರ ಒಳಗಡೆ QR ಇದೆ. ಸೊ ಇದು ವಾರಂಟಿ ಕಾರ್ಡು. ಸೇಫಾಗಿಡ. ಓಕೆ, ಸೊ ಸೈಜ್ ಓಕೆ. ನಾನು ಕಲರ್ ತರಿಸಿರೋದು, ಆ್ಯಕ್ಚುಲಿ ವೈಫ್ ತರಿಸಿರೋದು ಗ್ರೀನ್ ಆ್ಯಂಡ್ ಗೋಲ್ಡ್ ಫಿನಿಶಿಂಗ್ ಇದೆ. ಇದನ್ನು ತೆಗೆಯೋದೇ ಒಂದು ಮಜಾ. ಸೊ ನೋಡ್ಬೋದು ಈ ಥರ ಇದೆ. ಚಿಕ್ಕದಾಗಿದ್ರೂ ಏನೊಂದು 5 to 5 kg ಇದೆ ಅಷ್ಟೇ. ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ ಇದರದ್ದು. ನೋಡ್ಬೋದು ಗೋಲ್ಡ್ ಫಿನಿಶು ವಿತ್ ಬ್ಲ್ಯಾಕ್, ಗೋಲ್ಡ್, ಗ್ರೀನ್. ಸೊ ಚೆನ್ನಾಗಿದೆ. ಕಲರ್ ಇಷ್ಟ ಆಯಿತು ನನಗೆ. ಸೊ ರಾಯಲ್. ಓಕೆ, ಸೊ ಜಾಸ್ತಿ ವೇಸ್ಟ್ ಮಾಡೋದು ಟೈಮ್. ಇದರ ಸ್ಪೇಸ್ ಬಂದುಬಿಟ್ಟು ಸೊ ಒಂದು ನನ್ನ ಕೈಯಷ್ಟು ದೊಡ್ಡದಿದೆ. ಸೊ ಸ್ಪೇಸು ಒಂದು ಚಿಕ್ಕದಾಗ ಒಂದು ಅರ್ಧ kg ಕೇಕ್ ಮಾಡ್ಬೋದು ಇದರಲ್ಲಿ ಅನ್ಸುತ್ತೆ. ಕೇಕ್ ಮಾಡ್ಬೋದೆಲ್ಲ ಗೊತ್ತಿಲ್ಲ, ಏನು ಐಡಿಯಾನೇ ಇಲ್ಲ. ಫ್ರೈಡ್ ಐಟಮ್ಸ್ ಮಾಡ್ಬೋದು ಅನ್ನೋದು ಗೊತ್ತು, ಕೇಕ್ ಎಲ್ಲ ಗೊತ್ತು. ಇದನ್ನು ಕೇಕ್ ಮಾಡ್ಬೋದು ಅನಿಸುತ್ತೆ, ಫ್ಯೂಚರಲ್ಲಿ ಟೆಸ್ಟ್ ಮಾಡೋಣ. ಓಕೆ, ಸೊ ಇದಕ್ಕೊಂದು ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದನ್ನು ಹಾಕ್ಬಿಟ್ಟು ಲಾಕ್. ಓಕೆ, ಸೊ ಬನ್ನಿ ಇದನ್ನು ಟೆಸ್ಟ್ ಮಾಡೋಣ. ಸೊ ನಾನು ಫ್ರೆಂಚ್ ಫ್ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮೇಡಮ್ಗೆ ರಿಕ್ವೈರ್ಮೆಂಟು. ಸೊ ತರಿಸಿದ್ಯಾ ಮಾಡಿಕೊಡು ಅಂತ. ಸೊ ಬನ್ನಿ ಹೋಗಿ ಮಾಡೋಣ. ಸೊ ಕಿಚನಿಗೆ ತಂದಾಯಿತು. ಇದನ್ನು ಜಸ್ಟ್ ಇಲ್ಲಿಗೆ ಪ್ಲಗ್ ಮಾಡಿ ಫಸ್ಟ್ ಆನ್. ಸೊ ಫುಲ್ಲಿ ಡಿಜಿಟಲ್ ಇದೆ. ಸೊ ಬಟನ್ಸ್ ಇಲ್ಲ. ಸೊ ಎಲ್ಲ
ಸೆನ್ಸಲ್ಲೇ ವರ್ಕ್ ಆಗುತ್ತೆ. ಓ ನೈಸ್. ಸೊ ಇಷ್ಟೆಲ್ಲ ಪಿಜ್ಜಾ ಮಾಡ್ಬೋದು, ಫ್ರೆಂಚ್ ಫ್ರೈಸ್ ಮಾಡ್ಬೋದು, ಬಾರ್ಬಿಕ್ಯೂ ಇದೆ, ಸಮೋಸ ಇದೆ, ಆಮೇಲೆ ಕ್ಯಾರೆಟ್ ಐ ಥಿಂಕ್ ಬಾಯ್ಲ್ ಮಾಡ್ಬೋದು ಅನಿಸುತ್ತೆ, ಹಾಟ್ ಮಾಡ್ಬೋದು, ಕೇಕ್ ಮಾಡ್ಬೋದು. ಅದಾದಮೇಲೆ ಐ ಥಿಂಕ್ ಇದೇನು ಬಾಳೆಹಣ್ಣು ಸಿಂಬಲ್ ಇದೆ ಅದಪ್ಪ, ಇದೇನು ಅಂತ ಗೊತ್ತಿಲ್ಲ, ಇದೇನು. ಸೊ ಇದರಲ್ಲಿ ಎಷ್ಟೊಂದು ಇದಿದೆ, ಏನೇನಿದೆ ಅಂತ ಸೀರಿಯಸ್ ಆಗಿ ಇದ್ರ ಬಗ್ಗೆ ಮ್ಯಾನುವಲ್ ಓದಿ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋಸ್ ನೋಡಿದಾಗೆ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಫಸ್ಟ್ ಇವಾಗ ಓಕೆ ಸಕ್ಕತ್ತಾಗಿದೆ ಇವರು. ಇದು ನಾನೇನೋ ಸೊ ಏರ್ ಇಲ್ಲಿ ಬಿಡ್ತಾ ಇದೆ. ನಾನು ಏನೋ ಅಂದ್ಕೊಂಡಿದ್ದೆ ಬಜೆಟಲ್ಲಿ ಐ ಥಿಂಕ್ ಚೆನ್ನಾಗಿರೋದೇ ಬಂದಿದೆ ಅಂದ್ಕೊತೀನಿ. ಸೊ ಫಸ್ಟ್ ಇದನ್ನ ಸೈಡಿಗೆ ಇಟ್ಬಿಡೋಣ, ಈಗ ಸದ್ಯಕ್ಕೆ ಇಟ್ಬೇಡ. ಓಕೆ, ಸ್ವಲ್ಪ ಜಾಸ್ತಿ ದಪ್ಪ ಹೆಚ್ಚಿಬಿಟ್ಟಿದ್ದೀನಂತೆ. ಸೊ ಅದಕ್ಕೆ ತಿರ್ಗಾ ಕಟಿಂಗ್ ನಡೀತಾ ಇದೆ. ಹಿಂಗೆ ನೋಡಿಲ್ಲ ಎಷ್ಟು ನೀಟಾಗಿ ಸ್ಕ್ವೇರ್ ಮಾಡಿನ ಊಟವನ್ನು ಅವರೇ ಮಾಡ್ತಿದ್ದಾರೆ. ಇಷ್ಟಕ್ಕೊಂದು ದಪ್ಪ ಇದಾವ ಮೋಯೆ ಫ್ರೆಂಚ್ ಫ್ರೈಸ್ ಐ ಥಿಂಕ್ ನಾನು ಫ್ರೈ ಮಾಡಿದ ಮೇಲೆ ಸ್ಲಿಮ್ ಆಗ್ತವೇನೋ ಅಂದ್ಕೊಂಡೆ. ಸೊ ಆಗಲ್ಲ. ಸೊ ಹಂಗಾಗಿ ರೀಕಟಿಂಗ್ ಈ ಸೈಜಲ್ಲಿ ಇರಬೇಕಂತೆ, ಈ ಸೈಜ್. ಸೊ ಇದು ಸ್ವಲ್ಪ ಡ್ರೈ ಆಗಬೇಕು. ಹಾಂ, ಎಕ್ಸಸ್ ವಾಟರ್ ಹೋಗ್ಬೇಕಂತೆ, ಎಕ್ಸಸ್ ವಾಟರ್. ಓಕೆ, ಸೊ ಸ್ವಲ್ಪ ಡ್ರೈ ಆಗಿದೆ. ಸೊ ಡ್ರೈ ಆಗಿರೋದ್ರಿಂದ ಸೊ ಹಾಕ್ತಾ ಇದ್ದೇವೆ. ಅಷ್ಟು ಮಾಡ್ಬೋದಾ? ಸ್ವಲ್ಪನಾ? ಒಂದು ಸ್ವಲ್ಪ ಮಾಡಿ ನೋಡೋಣ. ಓಕೆ, ಯಾಕಂದರೆ ನಾವು ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡ್ತಿರೋದು. ಸೊ ಎಲ್ಲ ಹೆಚ್ಚಿರೋದು ವೇಸ್ಟ್ ಆಗಿಬಿಟ್ರೆ ಕಷ್ಟ ಆಮೇಲೆ. ಸೊ ಏನು ಮಾಡೋದು, ಸ್ವಲ್ಪ ಸಾಲ್ಟು ಅಲ್ಲ ಫಸ್ಟು ಕಲಿಸ್ಕೊಂಡು ಇದನ್ನು ಮಾಡಿದ್ರೆ ಆಗ್ತಿರ್ಲಿಲ್ಲ. ಹಿಂಗೆ ಮಾಡಬೇಕಾ? ಸೊ ಹಿಂಗೆ ಮಾಡಬೇಕು. ಸೊ ಸ್ವಲ್ಪ ಲೈಟಾಗಿ ಆಯಿಲ್ ಸ್ಪ್ರೇ ಮಾಡಿದರೆ ಸಾಕು. ಸೊ ಇದಕ್ಕೇನು ಆಯಿಲ್ ಬೇಕಂತೇನಿಲ್ಲ. ಇದನ್ನೊಂದು ಸ್ವಲ್ಪ ಹಿಂಗೆ ಇದನ್ನು ಮಾಡ್ತೀಯಾ ಸಾಲ್ಟು. ಸೊ ಹಿಂಗೆ ಹಿಂಗೆ ಶೆಫ್ ಥರ ಮಾಡ್ಬೇಕು. ಹಿಂಗೆ 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 ಅಂದರೆ ಓ ಜಾಲಿ ಜಾಲಿ. ಏ ಅಲ್ಲ, ಏನಾಗಲಿ ಏನಾಗಿಲ್ಲ. ಹಾಂ, ಓಕೆ. ಇವಾಗ ಫಸ್ಟ್ ಟ್ರೈ. ಸೊ ಇನ್ನೂ ಇಷ್ಟಿದೆ ಹಾಳು ಮಾಡೋಕ್ಕೆ. ಸೊ ಫಸ್ಟ್ ಇದನ್ನು ಮಾಡೋಣ. ಓಕೆ, ಸೊ ಟೈಮರು ಆಪ್ರೇಟ್ ತೋರಿಸ್ಬೇಕಾ? ಸೊ ಇದೇನು 200. ಓಕೆ, ಹೀಟ್ 200 ಇಟ್ಟಿದೆಯಾ? ಸೊ ಹೀಟ್ ಚೆಕ್ ಮಾಡೋದು ಇಲ್ಲಿದೆ. ಓಕೆ, ನಾ 200 ಸೆಟ್ ಮಾಡಿದ್ದಾಳೆ. ಅದಲ್ದೇ ಟೈಮಿಂಗು 15 ಮಿನಿಟ್ಸ್. ಹಾಂ, ಓಕೆ. ಸೆನ್ಸರ್ ಗಾಯ್, ಸೆನ್ಸರ್ ಟಚ್ ಆಗಿಬಿಟ್ಟಿದೆ. ಏನು ಹೇಳಿ. ಓಕೆ, ಸೊ 15 ಮಿನಿಟ್ಸ್ ಫ್ರೈ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 15 ನಿಮಿಷ ಆದಮೇಲೆ ಸಿಗ್ತೀನಿ. ಓಕೆನಾ? 15 ನಿಮಿಷ ಆದಮೇಲೆ ನೋಡೋಣ ಏನಾಗಿದೆ ಇದ್ರ ಹಣೆ ಬರ ಅಂದ್ಬಿಟ್ಟು. ಅದಾದ್ಮೇಲೆ ಇನ್ನು 15 ನಿಮಿಷ ಇದು ಹಾಳು ಮಾಡೋಣ. ಓಕೆ, ನೀನು ನಂಬಿದ್ದೀನಪ್ಪ. ಓಕೆ, ಬಾಯ್. ಅಲ್ಲಿ ಗಂಟ ಸ್ವಲ್ಪ ನಮ್ದು ಯಾರ್ದಾದ್ರೂ ಬಾಯ್ಸ್ದು ವ್ಲಾಗ್ಸ್ ನೋಡೋಣ. ಇವತ್ತು ಫುಲ್ ನಶೆಯಲ್ಲ ಅವಳೆ. ಸ್ನಾನ ಮಾಡಿ ಇವತ್ತು ಇಡೀ ದಿನ ಮಲ್ಕೊಂಡಿದ್ದಾಳೆ. ಏನು ಹೇಳು? ಏನೇ ಫುಲ್ ಸುಸ್ತಾಗಿ ಹೋಗಿದೆಯಾ? ಸ್ನಾನ ಮಾಡಿ ಸುಸ್ತಾಗದು ನೋಡಿ ಇವಳೆ. ಏನು ಹೇಳಿ. ಓಕೆ, ಸೊ ಸ್ವಲ್ಪ ಇನ್ನು ಅಲಾರಾಮ್ ತೊಗೊಳತ್ತೆ. ಒಂದು 4-5 ಬೀಪ್ ಆಗುತ್ತೆ. ಸೊ ಆಫ್ ಆಯಿತು ಅಂದರೆ
ಸೊ ಫೈನಲಿ ರಿಸಲ್ಟು ಏನಾಗಿದೆ ಅಂತ ನೋಡೋಣ. ಓಹ್ ಕ್ರೇಜಿ. ಓ ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂದ್ಬಿಟ್ಟು. ಓಹ್ ಫುಲ್ಲು ನೋಡಿ ಹೆಂಗೆ ಡೀಪ್ ಒಳಗಡೆ ಗಂಟನೂ ಫ್ರೈ ಆಗಿದೆ. ಸೊ ನೋಡೋಣ ಇದೆ. ಓ ಹೆಂಗಿದೆ ಗೊತ್ತಾ, ಸ್ಟಿಕ್ ಇದ್ದಂಗಿದೆ. ಹಾಂ ಸೊ ಬಿಸಿ ಇದೆ ಸದ್ಯಕ್ಕೆ. ಸೊ ಇದನ್ನು ತೆಗೆದುಬಿಟ್ಟು ನೋಡಿ, ವಿದೌಟ್ ಆಯಿಲ್ ಫ್ರೈ. ಓಕೆನಾ, ಆಯಿಲ್ ಇರಲಾರ್ದೇ ಫ್ರೈ ಮಾಡಿದರೆ ಯಾವ ಥರ ಇರುತ್ತೆ ನೋಡಿ ಫ್ರೆಂಚ್ ಫ್ರೈಸ್. ಇಷ್ಟು ನೀಟಾಗಿ ಒಳಗಡೆ ಗಂಟನೂ ಡೀಪಾಗಿ ಕ್ರಂಚಿಯಾಗಿ ನೋಡಿ, ಕ್ರಂಚಿಯಾಗಿ ಫ್ರೈ ಆಗಿದೆ. ಸೊ ನೋಡಿ. ಓಕೆ, ಸೊ ಬನ್ನಿ ಇದನ್ನು ತೆಗೆದು ಒಂದು ಸೈಡಿಗೆ ಇಟ್ಬಿಟ್ಟು ಸೊ ಉಳಿದಿರೋದನ್ನ ಹಾಕೋಣ. ನೆಕ್ಸ್ಟ್ ರೌಂಡು ರೆಡಿ ಆಗ್ತಾಯಿದೆ. ಒಳ್ಳೆ ಸ್ನಾನ ಮಾಡು ಮಲ್ಕ, ಸ್ನಾನ ಮಾಡು ಮಲ್ಕ. ಏಯ್ ಏನು ನಿದ್ದೆಗೆ ಹೋಯ್ತೀಯ ರೋಸಿ? ಹಾಂ ಹಿಂಗೆ ಮಲ್ಗಳು ನೋಡು. ಓಕೆ ಬನ್ನಿ, ನಮ್ಮದು ಕೇವಲ 1 ನಿಮಿಷ. ಸೊ ನಿಮಗೆ ಟೈಮರು ತೋರಿಸ್ತೀನಿ. ಈಗ ಟೈಮರ್ ಇಟ್ಟಿರ್ತೀರಲ್ಲ, ಸೊ 15 ಮಿನಿಟ್ಸ್ ಟೈಮರ್ ಇಟ್ಟಿರ್ತೀರ. ಎಷ್ಟು ಇಟ್ಟಿರ್ತೀರ, 5 ನಿಮಿಷ, 2 ನಿಮಿಷ, 3 ನಿಮಿಷ. ಸೊ ಆಫ್ ಆದರೆ ಯಾವ ಥರ ಸೌಂಡ್ ಆಗುತ್ತೆ. ಆಫ್ ಆಯಿತು. ಓಕೆ, ಸೊ ನೋಡಿ ಈ ಥರ ಆಫ್ ಆಗುತ್ತೆ. ಸೊ ಬನ್ನಿ. ಓಹೋ ಒಳ್ಳೆ ಗೋಲ್ಡ್ ಕಲರು ನೋಡಿ ಹೆಂಗೆ ಕ್ರೇಜಿ ಅಲ್ಲ. ಓಕೆ, ಸೊ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡೋಣ. ಓಕೆ ನೋಡಿ, ಸೊ ಎಲ್ಲ ತೆಗೆದ್ಬಿಟ್ಟು ಇದನ್ನು ಮಾಡಿದ್ದೀನಿ. ಏನು ಸ್ವಲ್ಪ ಗಲೀಜಾಗಿದೆ, ಇದನ್ನ ಸ್ವಲ್ಪ ಲೈಟಾಗಿ ತೊಳ್ಕೊಂಡ್ರೆ ಆಗುತ್ತೆ ಅಷ್ಟೇ. ಇದನ್ನ ಕ್ಲೀನ್ ಮಾಡಿದರೆ ಓಕೆ. ಸೊ ಇಟ್ಸ್ ರೆಡಿ. ಸೊ ಫುಲ್ಲು ರೆಡಿ ಆಗಿದೆ. ಸೊ ಇನ್ನು ಬ್ಯಾಟಿಂಗ್ ಆಡೋದಷ್ಟೇ. ಒಂದು ಸಿನಿಮ್ಯಾಟಿಕ್ ನೋಡ್ಕೊಂಬನ್ನಿ. ಓಕೆ, ಸೊ ಎಷ್ಟು ಕ್ರಿಸ್ಪಿ ಇದೆ ಅಂದ್ರೆ, ವಿದೌಟ್ ಆಯಿಲ್ ಎಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ. ಇದು ಅನ್ಹೆಲ್ದಿ, ಇದನ್ನು ಅವಾಯ್ಡ್ ಮಾಡಿ. ಬಟ್ ಇದು ಸ್ವಲ್ಪ ಹಂಗೆ ಇರಲಿ ವಿಡಿಯೋಗೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದೆ. ಬಟ್ ಇದು ಮಾತ್ರ ವಿದೌಟ್ ಆಯಿಲು ಎಷ್ಟು ಸಕ್ಕದಾಗಿದೆ ಅಂದರೆ, ಇದರಲ್ಲಿ ಒಳ್ಳೆ ಚಿಕನ್ನು ಡೀಪ್ ಒಳಗಡೆ ಕೂಡ ಇದನ್ನು ಫ್ರೈ ಆಗಿದೆ. ಇದರಲ್ಲಿ ಆಲ್ಮೋಸ್ಟ್ ವೆಜ್ಜು ನಾನ್ ವೆಜ್ಜು ಎರಡೂ ವಿದೌಟ್ ಆಯಿಲ್ ಚೆನ್ನಾಗಿ ಕುಕ್ ಮಾಡ್ಬೋದು. ಸೊ ಬರೋ ದಿನದಲ್ಲಿ ಟ್ರೈ ಮಾಡ್ತೀನಿ. ಏನೇನು ಮಾಡೋಕ್ಕಾಗತ್ತೆ, ಅಟ್ಲೀಸ್ಟ್ ಸ್ವಲ್ಪ ಹೆಲ್ದಿ ತಿನ್ನೋಣ. ಕರಿಲಾರ್ದೇ ವಿದೌಟ್ ಆಯಿಲ್ ಯೂಸ್ ಮಾಡಲಾರ್ದೆ ಎಷ್ಟು ಚೆನ್ನಾಗಿ ತಿನ್ಬೋದು ಅಂದರೆ ಯಾವಾಗ ಬೇಕಾದ್ರೂ ತಿನ್ಬೋದು. ಓಕೆ, ಸೊ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅದನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಲಿಂಕಲ್ಲಿ ಯೂಸ್ ಮಾಡಿ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ನಾನು ಸೆಲ್ಫ್ ಯೂಸ್ ಮಾಡಿದೆ ಅಂದ್ಬಿಟ್ಟು ನಿಮ್ಗೆ ಹಂಗೆ ಒಂದು ವಿಡಿಯೋ ಮಾಡಿ ತೋರಿಸ್ದೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ನಲ್ಲ, ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಸಕ್ಕತ್ತಾಗಿದೆ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.